ವರದಿಯಾಗಿದೆ. ಬಿಹಾರ ಮೂಲದ ಅಭಿಷೇಕ್ ಎಂಬಾತ ಕೃತ್ಯ ಎಸಗಿದ್ದಾನೆ. ನಿನ್ನೆ ಸಂಜೆ 7 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಗಾರೆ ಕೆಲಸ ಮಾಡ್ಕೊಂಡಿದ್ದ ಬಾಲಕಿಯ ಪೋಷಕರು, ಅವ್ರ ಜೊತೆನೆ ಗಾರೆ ಕೆಲಸ ಮಾಡ್ಕೊಂಡಿತ್ತು ಈ ಮಗು, ಅವರ ಜೊತೆಗೇನೆ ಈ ಅಭಿಷೇಕು ಗಾರೆ ಕೆಲಸ. ಅಪ್ಪ ಅಮ್ಮ ನಿಮ್ಗೆ ಗೊತ್ತಲ್ಲ ಬೆಂಗಳೂರಲ್ಲಿ ಹೆಂಗಿರುತ್ತೆ ಗೊತ್ತಲ್ಲ, ಪಾಪ ಊರಿಂದ ಊರಿಗೆ ಕೆಲಸ ಅನ್ಕೊಂಡು ಬಂದವರು ಮಕ್ಕಳನ್ನು ಕರ್ಕೊಂಡ್ಬಂದಿರ್ತಾರೆ. ಆಗ ಆ ಪೋಷಕರಿಲ್ದಿರೋ ಟೈಮಲ್ಲಿ ಆ ಮಗುನ ಪುಸಲಾಯಿಸಿ ಮಗು ಮೇಲೆ ಅತ್ಯಾಚಾರ ಮಾಡಿ ಆ ಮಗು ನರಳಿ ಸಾವನ್ನಪ್ಪಿದೆ, ಪ್ರಾಣ ಬಿಟ್ಟಿದೆ ಪುಟ್ಟ ಕಂದಮ್ಮ. ಇವನೇ ಅಭಿಷೇಕ್, ಗಾರೆ ಕೆಲಸ ಮಾಡ್ಕೊಂಡಿದ್ದಂಥ ಅಭಿಷೇಕ್ ಆ ಮಗುವಿನ ಸಾವಿಗೆ ಕಾರಣ ಆಗಿರೋದು. शांत पूरा एक बच्ची मर गया, मादा चोर बच्ची मर गया रे, बच्ची मर गया रे, बच्ची को मारता है। ನೋಡಿ, ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇದೇ ವ್ಯಕ್ತಿ ಅಭಿಷೇಕ್, ಇದೆಲ್ಲೋ ಬೇರೆ ಊರಿನವನು, ಇಲ್ಲಿ ಬಂದು ಗಾರೆ ಕೆಲಸ ಮಾಡ್ತಿದ್ದ. ಇವ್ರ ಜೊತೆಗೆ ಕೆಲಸ ಮಾಡ್ತಿದ್ದಂಥ ಗಂಡ ಹೆಂಡತಿ ಮಗು ಅದೇ ಅವ್ರ ಜೊತೆಗೆ ಬರ್ತಾ ಇತ್ತು, ಸಾಮಾನ್ಯವಾಗಿ ಹಾಗೆ ಬರೋದು. ಆ ಮಗುವನ್ನು ಪುಸಲಾಯಿಸಿ ಅಪ್ಪ ಅಮ್ಮ ಇಲ್ದಿರೋ ಟೈಮಲ್ಲಿ ಮಗು ಮೇಲೆ ಅತ್ಯಾಚಾರ ಮಾಡಿ ಮಗು ನರಳಿ ಪ್ರಾಣ ಬಿಟ್ಟಿದೆ. ಸ್ಥಳೀಯರವನನ್ನು ಹಿಡಿದು ಸಿಕ್ಕಾಪಟ್ಟೆ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆದರೆ 6 ವರ್ಷದ ಮಗುವಿನ ಮೇಲೆ ಅಂಥ ಕಾಮಕ್ಕೆ ದೃಷ್ಟಿ ಬೀರೋರು ಮನುಷ್ಯರ ಇವರಲ್ಲ. ಆ ಸಣ್ಣ ಪುಟ್ಟ ಕಂದಮ್ಮ ಏನು ಮಾಡಿತ್ತು? 6 ವರ್ಷದ ಮಗು, ಏನೋ ಬಟ್ಟೆ ಅದು ಇದು ಅಂತ ಮಾತಾಡ್ತೀವಿ, ಅತ್ಯಾಚಾರಕ್ಕೆ ಕಾರಣ ಆ ಮಗುವಿನ ಬಟ್ಟೆಯಲ್ಲಿ ಅಡ್ಡಿಯಾಗಿತ್ತು ಆ ಮಗುವಿನ ಈ ಅತ್ಯಾಚಾರಕ್ಕೆ. ವೀರೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, 6 ವರ್ಷದ ಪುಟ್ಟ ಕಂದಮ್ಮ ಹೇಗೆ ಅತ್ಯಾಚಾರ ಮಾಡ ಬಿಸಾಕ್ತಾನ ಆ ಪಾಪಿ? ಯಾರವನು? ಏನಾಯ್ತು ಘಟನೆ? ಖಂಡಿತ ಪ್ರಣೋತ್, ಏನು ಬೆಂಗಳೂರಿನಲ್ಲಿ ಪೈಶಾಚಿಕ ಕೃತ್ಯ ಒಂದು ಎಸಗಿರುವಂಥದ್ದು ನೋಡ್ತಾ ಇದ್ರೆ ನಿಜಕ್ಕೂ ದೊಡ್ಡ ದುರಂತ ಅಂತ ಹೇಳ್ಬೋದು. ಯಾಕಂದರೆ 6 ವರ್ಷದ ಮಗುವಿನ ಮೇಲೆ ಒಂದು ವಿಕೃತ ಕಾಮಿ ಆತ ಆಕೆ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅನ್ನೋ ಒಂದು ಮಾಹಿತಿ ಇದೀಗ ಏನು ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಹೊಯ್ಸಳ ನಗರದ ವಿನಾಯಕ ಲೇಔಟ್ನಲ್ಲಿ ಈ ಘಟನೆ ಜರುಗಿರುವಂಥದ್ದು. ನಿನ್ನೆ ಸಂಜೆ 7 ಗಂಟೆಗೆ ಈ ಘಟನೆ ಜರುಗಿರುವುದು ಈಗಾಗಲೇ ಒಂದು ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂಥದ್ದು. ಸದ್ಯಕ್ಕೆ ಈ ಪ್ರಕರಣ ನಡೆದ ಘಟನೆ ಬಳಿಕ ಅವರ ಪೋಷಕರು ಕೂಡ ಈಗಾಗಲೇ ಪೊಲೀಸರಿಗೆ ಮಾಹಿತಿ ರವಾನೆಯಾಗಿದ್ದು ಮತ್ತು ಆರೋಪಿಯನ್ನು ಈಗಾಗಲೇ ಬಂಧಿಸಿ ಥಳಿಸಿ ಪೊಲೀಸರಿಗೆ ಒಪ್ಪಿಸಿರುವಂಥ ಸ್ಥಳೀಯರಾಗಿರ್ಬೋದು. ಈಗಾಗಲೇ ಸದ್ಯಕ್ಕೆ ಆತ ಆರೋಪಿ ತನಿಖೆಯ ವೇಳೆಯಲ್ಲಿ ಕೂಡ ಬಿಹಾರ ಮೂಲದ ಅಭಿಷೇಕ್ ಅನ್ನೋದು ಈಗಾಗಲೇ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ನಿನ್ನೆ ಸಂಜೆ 7 ಗಂಟೆಗೆ ಪೋಷಕರು ಕೂಡ ಒಂದು ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಮಗುವನ್ನು ಪುಸಲಾಯಿಸಿ ಆಕೆಗೆ ಅಂದರೆ ಯಾವ ರೀತಿ ಅಂದರೆ ಆಟ ಆಡ್ತಿದ್ದ 6 ವರ್ಷದ ಮಗುವನ್ನು ಯಾವ ರೀತಿ ಪುಸಲಾಯಿಸಿ ಕರೆದು ಆಕೆಯ ಮೇಲೆ ಅತ್ಯಾಚಾರ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆ ಬಳಿಕ ಗೊತ್ತಾಗಬೇಕಾಗಿರುವಂಥದ್ದು. ಸದ್ಯಕ್ಕೆ ಅಭಿಷೇಕನನ್ನು ಈಗಾಗಲೇ ಪೊಲೀಸರಿಗೆ ಒಪ್ಪಿಸಿದಂಥ ಸ್ಥಳೀಯರು ಕೂಡ ಹೇಳ್ತಿರುವಂಥದ್ದು ಏನಂದರೆ ಈಗಾಗಲೇ ಆತ ಸುಮಾರು ದಿನಗಳಿಂದ ಆತ ಅಲ್ಲಿ ಇರ್ತಿದ್ದ ಮತ್ತು ಪೋಷಕರು ನೇಪಾಳಿ ಮೂಲದವರು ಮತ್ತು ಆ ಮಗುವಿನ ತಂದೆ ಕೂಡ ಆ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಿದ್ದ. ಇದರ ಜೊತೆಗೆ ಆ ಮಗುವನ್ನು ಕೂಡ ಅಲ್ಲೇ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಮಗು ಆಟ ಆಡ್ತಾ ಇತ್ತು ಅಲ್ಲೇ ಮನೆ ಮುಂಭಾಗದಲ್ಲಿ. ಆ ಮಗುವನ್ನು ಯಾವ ರೀತಿ ಪುಸಲಾಯಿಸಿದ್ದಾನೆ, ಆಕೆಯನ್ನು ಕರೆದುಕೊಂಡು ಹೋಗಿ ಯಾವ ರೀತಿ ಈ ರೀತಿ ಕೃತ್ಯವೆಸಗಿದ್ದಾನೆ ಅನ್ನೋದ್ರ ಬಗ್ಗೆ ಇದುವರೆಗೂ ಮಾಹಿತಿ ಸದ್ಯಕ್ಕೆ ಗೊತ್ತಾಗಿಲ್ಲ. ಸದ್ಯಕ್ಕೆ ಈಗಾಗಲೇ ಅಭಿಷೇಕನನ್ನು ಪೊಲೀಸರಿಗೆ ಒಪ್ಪಿಸಿರುವಂಥದ್ದು. ಅಭಿಷೇಕನನ್ನು ಈಗಾಗಲೇ ವಿಚಾರಣೆ ಕೂಡ ಮಾಡ್ತಿರುವಂಥದ್ದು. ಆತ ಯಾವ ಉದ್ದೇಶಕ್ಕಾಗಿ ಅಲ್ಲಿ ಬಂದಿದ್ದ ಮತ್ತು ಅಲ್ಲಿ ಏನೇ ಕೆಲಸ ಮಾಡ್ತಿದ್ದ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದ ಮತ್ತು ಅವರ ಪರಿಚಯ ಹೇಗಿತ್ತು ಅನ್ನೋದ್ರ ಬಗ್ಗೆ ತನಿಖೆ ಬಳಿಕ ಗೊತ್ತಾಗಬೇಕಿರುವಂಥದ್ದು. ಈಗಾಗಲೇ ಸದ್ಯಕ್ಕೆ ಆ ಕೃತ್ಯವೆಸಗಿದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ಆದ ಬಳಿಕ ಅಭಿಷೇಕ್ ಯಾರು ಮತ್ತು ಆತ ಯಾವ ರೀತಿ ಯಾಕೆಂದ್ರೆ ಆತನನ್ನು ನೋಡ್ತಾ ಇದ್ರೆ ನಿಜಕ್ಕೂ ಒಂಥರ ವಿಕೃತ ಕಾಮಿ, ಜೊತೆಗೆ ಆತ ಒಂಥರ ಮಾನಸಿಕ ಖಿನ್ನತೆಗೆ ಇದ್ನ ಅಥವಾ ಏನು ಅನ್ನೋದ್ರ ಬಗ್ಗೆ ತನಿಖೆ ಬಳಿಕ ಗೊತ್ತಾಗಬೇಕಾಗಿರೋದು. ಪ್ರಣೋತ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.